ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೀಟ್ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ. ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ. ಮೈನ್ ಥಿಂಗ್ ಬಂದ್ಬಿಟ್ಟು ರಾಜೀವ್ ಗಾಂಧಿ ಆರೋಗ್ಯ ಯೂನಿವರ್ಸಿಟಿದು ಪ್ರಸ್ತಾವನೆ ಕೂಡ ತಿರಸ್ಕಾರ ಕೂಡ ಮಾಡಿದೆ. ಅಂಡ್ ಮೈನ್ ಶಾಕ್ ಏನಂದ್ರೆ ಹೊಸ ವೈದ್ಯಕೀಯ ಕಾಲೇಜುಗಳಿಗೆ ಯಾವುದಕ್ಕೂ ಕೂಡ ಅನುಮತಿ ಕೊಟ್ಟಿಲ್ಲ. ವಿದ್ಯಾರ್ಥಿಗಳು ಕಾಯ್ತಿರೋರಿಗೆ ಬಿಗ್ ಶಾಕ್ ಆಗಿದೆ. ಈ ವರ್ಷ ಹೊಸ ವೈದ್ಯಕೀಯ ಕಾಲೇಜುಗಳಿಗೆ NMC ಅನುಮತಿ ನೀಡಿಲ್ಲ ಅಂತೇಳಿ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ಆದೇಶ ಕೂಡ ಮಾಹಿತಿ ಕೊಟ್ಟಿದೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಾಲಯದಲ್ಲಿ ಯೂನಿವರ್ಸಿಟಿಯಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ರು. ಅದಕ್ಕೆ NMC ಅನುಮತಿ ನೀಡಿಲ್ಲ. ಪ್ರಮುಖವಾಗಿ 2023-24 ಸಾಲಿನಿಂದ ಪ್ರಯತ್ನ ಕೂಡ ಪಡ್ತಾ ಇದ್ರು. ಮೈನ್ ಥಿಂಗ್ ನಮ್ಮ ಕರ್ನಾಟಕದಲ್ಲಿ ಕನಕಪುರ ಮತ್ತು ರಾಮನಗರ ವೈದ್ಯಕೀಯ ಕಾಲೇಜುಗಳಲ್ಲಿ ಮೂಲಸೌಕರ್ಯ ಮತ್ತು ಸಿಬ್ಬಂದಿ ನೇಮಕಕ್ಕೆ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಅದೇ ರೀತಿ ಮೈಸೂರು ಜಿಲ್ಲೆಯ ಹುಣಸೂರಿನ ಖಾಸಗಿ ಕಾಲೇಜುಗಳಿಗೆ ಅನುಮತಿ ಸಿಕ್ಕಿಲ್ಲ. ಇವಕ್ಕೆಲ್ಲ ಸಿಕ್ಕಿದ್ರೆ ನಿಮಗೆ ಸೀಟ್ ಕೂಡ ಹೆಚ್ಚಳ ಆಗ್ತಿತ್ತು. ಈಗ ಬಿಗ್ ಶಾಕಿಂಗ್ ಆಗಿದೆ. ಆ ಆ, ಕಳೆದ ವರ್ಷ 65 ವೈದ್ಯಕೀಯ ಕಾಲೇಜುಗಳಲ್ಲಿ ಲಭ್ಯವಾಗಿದ್ದ 9,282 ಸೀಟ್ಗಳು ಕೂಡ ಈ ವರ್ಷ ಲಭ್ಯವಾಗಿದ್ದಾವೆ. ಹೆಚ್ಚುವರಿ ಸೀಟ್ಗಳು ಕೂಡ ಲಭ್ಯವಾಗುವುದಿಲ್ಲ ಅಂತ ಹೇಳಿದ್ದಾರೆ. ಕಳೆದ ವರ್ಷ ಎಷ್ಟು ಸೀಟ್ಗಳು ಕೂಡ ಇತ್ತು ಅಷ್ಟೇ ಸೀಟ್ಗಳು ಕೂಡ ಇದ್ದಾವೆ. ಈ ವರ್ಷ ಹೆಚ್ಚಳ ಆಗ್ತದೆ ಅಂತ ಹೇಳಿದ್ರು. ಬಟ್ ಯಾವುದಕ್ಕೂ ಕೂಡ ಅನುಮತಿ ನೀಡಿಲ್ಲ. ಇದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಹೆಚ್ಚುವರಿ ನಾವು ಇದನ್ನ ಸೀಟ್ಗಳನ್ನ ಕೊಡೋದಿಲ್ಲ, ಅನುಮತಿ ನೀಡೋದಿಲ್ಲ ಅಂತ ಹೇಳಿ NMC ಸ್ಪಷ್ಟ ಕೂಡ ನೀಡಿದೆ. ಜುಲೈ 19ರಂದು ನಮಗೆ ಅಧಿಕೃತ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮಗೆ ಜೂನ್ 19 ಅಂದ್ರೆ ನಾಳೆ ನಿಮಗೆ ಅಧಿಕೃತವಾಗಿ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡೋ ಸಾಧ್ಯತೆ ಇದೆ. ಜುಲೈ 19. ಅಂಡ್ ನಿಮಗೆ ದಂತ ವೈದ್ಯಕೀಯ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಕೂಡ ಮಾಡಿದ್ದಾರೆ. ದಂತ ವೈದ್ಯಕೀಯ ಕೋರ್ಸ್ ಒಟ್ಟು 3,315 ಸೀಟ್ಗಳು ಕೂಡ ಇದಾವೆ. ಅದರಲ್ಲಿ ಸರ್ಕಾರಿ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಮತ್ತೆ ISI ಖಾಸಗಿ ಕಾಲೇಜುಗಳಲ್ಲಿ, ಅಲ್ಪಸಂಖ್ಯಾತ ಕಾಲೇಜುಗಳಲ್ಲಿ, ಖಾಸಗಿ ವಿವಿಗಳಲ್ಲಿ, ಡೀಮ್ಡ್ ವಿವಿಗಳಲ್ಲಿ ಒಟ್ಟು ಸೇರಿ 44 ಕಾಲೇಜುಗಳಿಂದ 3,315 ಸೀಟ್ಗಳು ಕೂಡ ಇದಾವೆ ಅಂತ ಹೇಳಿದ್ದಾರೆ. ಅಲ್ಲಿ ನೋಡಬಹುದು ಸೀಟ್ಗಳೆಲ್ಲ ವಿವರ ಕೂಡ ಕೊಟ್ಟಿದ್ದಾರೆ. ಅಖಿಲ ಭಾರತ ಕೋಟಾದಲ್ಲಿ 628, ಸರ್ಕಾರಿ ಕೋಟಾದಲ್ಲಿ 911, ISI ಕೋಟಾದಲ್ಲಿ 28, ಖಾಸಗಿ ಕೋಟ 1,110, NRI ಕೋಟ 377 ಮತ್ತು ಇತರ 121 ಸೀಟ್ಗಳು ಕೂಡ ದೊರೆತಿದ್ದಾವೆ ಅಂತ ಹೇಳಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡಿದೆ. ಡೆಂಟಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ನೋಡಬಹುದು. ಏನ್ ಬಿಗ್ ಶಾಕಿಂಗ್ ಅಂದ್ರೆ ಹೊಸದಾಗಿ ಯಾವುದೇ ರೀತಿ ಸೀಟ್ಗಳು ಕೂಡ ಆಡ್ ಆಗಿಲ್ಲ. ಯಾವುದೇ ಕಾಲೇಜುಗಳಿಗೆ ಅನುಮತಿ ಕೊಡಿಲ್ಲ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೂಡ ತಿರಸ್ಕಾರ ಮಾಡಿದ್ದಾರೆ. ಹಂಗಾಗಿ ಕಳೆದ ವರ್ಷ ಎಷ್ಟಿತ್ತು ಅಷ್ಟೇ ಸೀಟ್ಗಳು ಕೂಡ ಇರ್ತವೆ. ಅದಕ್ಕೆ ನೀವು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಕೂಡ ಮಾಡಬೇಕಾಗುತ್ತೆ. ಅಂಡ್ ಅಖಿಲ ಭಾರತ ಕೋಟದ ಕೌನ್ಸಿಲಿಂಗ್ ಶುರು ಆಗಿದೆ. ಅದನ್ನು ಕೂಡ ನೋಡ್ಕೋಬಹುದು. ಅದ್ರ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಸ್ಟೇಟ್ ಅಲ್ಲಿ ನಮಗೆ ಯಾವಾಗ ಶುರು ಆಗುತ್ತೆ ಅಂತ ಕೇಳೋದಾದ್ರೆ ಅದನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ಪ್ರಕ್ರಿಯೆ ಬಂದ್ಬಿಟ್ಟು ಇದೇ ಜುಲೈ 30ರಿಂದ ಶುರು ಆಗುತ್ತಂತೆ. ಜುಲೈ 30ರಿಂದ ಇಲ್ಲಿ ಕರ್ನಾಟಕದಲ್ಲಿ ಆಗಸ್ಟ್ 6 ನಡೀತದೆ ಅಂತ ಹೇಳಿದ್ದಾರೆ. ಅಂತೆಯೇ ಸೀಟು ಪಡೆದುಕೊಂಡರು ಅಡ್ಮಿಷನ್ ಆಗೋದಕ್ಕೆ ಆಗಸ್ಟ್ 12 ಕೊನೆ ದಿನಾಂಕ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕನಿಷ್ಠ 10 ದಿನ ಸಮಯ ಇದೆ ಅಂತ ಹೇಳಿದ್ದಾರೆ. NMCದು ಶುಕ್ರವಾರ ಕೊನೆ ಮಾಡಿದೆ. ಅದಾದ ನಂತರ ರಾಜ್ಯದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡ್ತಾರೆ. ನಮಗೆ ಈ ತಿಂಗಳು 30ಯಿಂದ ನಮಗೆ ಕೌನ್ಸಿಲಿಂಗ್ ಶುರು ಆಗುತ್ತೆ. ಈ ತಿಂಗಳು 30 ತಾರೀಕಿಂದ ಎಲ್ಲ ಕೂಡ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಅಫಿಷಿಯಲ್ ಮಾಹಿತಿ ಬಂದಿದೆ. ನೀವು ಗಮನಿಸಬಹುದು. ಇದು ಇವತ್ತಿನ ಒಂದು ಬಿಗ್ ಶಾಕಿಂಗ್ ಅಪ್ಡೇಟ್. ಯಾವುದೇ ರೀತಿ ಹೊಸ ಸೀಟ್ಗಳು ಕೂಡ ನಿಮಗೆ ಲಭ್ಯವಿರುವುದಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.